ಹಲೋ, ನಾನು ವಿಜಯ್ ದೇವಸಿ. ಸೊ ವಿಡಿಯೋ ಯಾವುದ್ರ ಬಗ್ಗೆ ನೋಡ್ತಾ ಹೋಗ್ಬಿಟ್ಟು ನಾವು ಮಾರ್ಕೆಟಿಂಗ್ ಬಗ್ಗೆ ನೋಡ್ತಾ ಅಂದರೆ ಮಾರ್ಕೆಟಿಂಗ್ ಅಂದರೆ ಏನು ಮತ್ತು ಹೋಗ್ಬಿಟ್ಟು ಮಾರ್ಕೆಟಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ವಿಷಯದ ನನಗೆ ಹೋಗ್ಬಿಟ್ಟು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಹೋಗ್ಬಿಟ್ಟು ಸುಮಾರು ಜನ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಬಗ್ಗೆ ಏನು ಅನ್ಕೊಂಡಿರ್ತಾರೆ. ಯಾಕಂದರೆ ಅದನ್ನು ಹೋಗ್ಬಿಟ್ಟು ಮಾರ್ಕೆಟಿಂಗ್ ಅಂದರೆ ಹೋಗ್ಬಿಟ್ಟು ದೊಡ್ಡ ಒಂದು ಸ್ಕ್ಯಾಮು, ಅದು ಒಂದು ಯಾಮರ್ಸೋ ಒಂದು ವಿಷಯ ಅಂದರೆ ಹೋಗ್ಬಿಟ್ಟು ಏನು ಗೊತ್ತಿದ್ರು ಒಂದು ಕಸ್ಟಮರ್ಗೆ ಹೋಗ್ಬಿಟ್ಟು ಬೇರೆ ಏನೋ ಒಂದು ಡೂಪ್ಲಿಕೇಟ್ ಆದ ಒಂದು ಪ್ರಾಡಕ್ಟ್ ತಗೊಂಡ್ಬಿಟ್ಟು ಕಸ್ಟಮರ್ಗೆ ಕೊಟ್ಟು ಹೋಗ್ಬಿಟ್ಟು ಅದನ್ನು ವ್ಯಾಪಾರ ಮಾಡಿಸೋ ಅಂದರೆ ಹೋಗ್ಬಿಟ್ಟು ಮಾರಾಟ ಮಾಡೋ ಒಂದು ವಿಷಯನೇ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಹಂಗೆ ಹೇಗೆ ಅನ್ಕೊಂಡಿರ್ತಾರೆ. ಇನ್ನೂ ಸುಮಾರು ಜನ ಹೋಗ್ಬಿಟ್ಟು ಮಾರ್ಕೆಟಿಂಗು ಮತ್ತು ಹೋಗ್ಬಿಟ್ಟು ಸೇಲ್ಸ್ ಎರಡು ಒಂದೇ ಅನ್ಕೊಂಡಿರ್ತಾರೆ. ಬಟ್ ಮಾರ್ಕೆಟಿಂಗ್ ಬೇರೆ ಆಗಿರುತ್ತೆ, ಸೇಲ್ಸೇ ಬೇರೆ ಆಗಿರುತ್ತೆ. ಸೊ ಯಾವ ಥರ ಅಂತ ನೋಡೋಣ ಹೋಗ್ಬಿಟ್ಟು ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಹೋಗ್ಬಿಟ್ಟು. ನಾನು ಏನಂದರೆ ಹೋಗ್ಬಿಟ್ಟು ಇವಾಗ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಮೊಬೈಲ್ ಹೋಗ್ಬಿಟ್ಟು ಈಗ ಯೂಸ್ ಮಾಡಬೇಕಂದ್ರೆ ಹೋಗ್ಬಿಟ್ಟು ಒಂದು ಸ್ಯಾಮ್ಸಂಗ್ ಆಗಿರ್ಬೋದು, ಹೋಗ್ಬಿಟ್ಟು ಒಂದು ಐಫೋನ್ ಆಗಿರ್ಬೋದು, ಬೇರೆ ಏನೋ ಒಂದು ಬ್ರ್ಯಾಂಡಿನ ಒಂದು ಮೊಬೈಲ್ ಹೋಗ್ಬಿಟ್ಟು ಯೂಸ್ ಮಾಡಿರ್ತಾರೆ. ಬಟ್ ಆ ಒಂದು ಬ್ರ್ಯಾಂಡಿನ ಒಂದು ಮೊಬೈಲ್ ಬಂದ್ಬಿಟ್ಟು ಬೇರೆಲ್ಲ ಒಂದು ಕಂಟ್ರಿಯಲ್ಲಿ ಅಂದರೆ ಹೋಗ್ಬಿಟ್ಟು ಒಂದು ಜಪಾನ್ ಆಗಿರ್ಬೋದು, ಒಂದು ಚೈನಾ ಆಗಿರ್ಬೋದು, ಮತ್ತೆಲ್ಲ ಒಂದು ಜರ್ಮನಿ ಆಗಿರ್ಬೋದು, ಮತ್ತೆಲ್ಲ ಒಂದು ಕಡೆಯಲ್ಲಿ ಹೋಗ್ಬಿಟ್ಟು ಅದನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಬಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಒಂದು ಮೊಬೈಲ್ ನೀವು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯಲ್ಲಿ ಕುಂತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಹೋಗ್ಬಿಟ್ಟು ಈಗ ನೋಡಿ ಯೂಸ್ ಮಾಡಿರ್ತೀರ. ಸೊ ಈ ಒಂದು ಮೊಬೈಲ್ ಹೋಗ್ಬಿಟ್ಟು ನಿಮ್ಮ ಕೈಗೆ ಹೇಗೆ ಬಂತಂತ ನೀವು ಹೋಗ್ಬಿಟ್ಟು ಯಾವ ಥರ ಒಂದು ಯೋಚನೆ ಮಾಡಿದ್ದೀರಿ. ಯಾಕಂದರೆ ಹೋಗ್ಬಿಟ್ಟು ಇದು ಹೆಂಗೆ ಸಾಧ್ಯ ಅಂತ ನೀವು ಹೋಗ್ಬಿಟ್ಟು ಯಾವ ಥರ ಒಂದು ದಿನ ಹೋಗ್ಬಿಟ್ಟು ಯೋಚನೆ ಮಾಡಿದ್ದೀರಾ. ಸೊ ಇಲ್ಲಿ ನಡೆಯುವ ಒಂದು ಪ್ರಾಸೆಸ್ಸೇ ಸಹ ಹೋಗ್ಬಿಟ್ಟು ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂದರೆ ಹೋಗ್ಬಿಟ್ಟು ಇದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಹೋಗ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಒಂದು ಕಂಪ್ನಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತ ನೋಡ್ಬಿಟ್ಟು ಒಂದು ಪ್ರಾಡಕ್ಟ್ ಹೋಗ್ಬಿಟ್ಟು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋರು ಹೋಗ್ಬಿಟ್ಟು ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರೋ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಏನಾಗುತ್ತೆ ಅಂತ ನೋಡೋರು ಹೋಗ್ಬಿಟ್ಟು ಅದು ಹೋಗ್ಬಿಟ್ಟು ಸ್ಟಾಕಿಕ್ಸ್ ಕೈಗೆ ಹೋಗ್ಬಿಟ್ಟು ಇದು ಸಿಗುತ್ತೆ. ಸೊ ಸಿಕ್ಕಿದಾಗ ಏನಾಗುತ್ತೆ ಅಂತ ನೋಡೋರು ಹೋಗ್ಬಿಟ್ಟು ಅವರು ಇವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ಹೋಲ್ಸೇಲರ್ ಕೈಗೆ ಹೋಗ್ಬಿಟ್ಟು ಕೊಡ್ತಾರೆ. ಸೊ ಕೊಟ್ಟಾಗ ಏನಾಗುತ್ತೆ ಅಂತ ನೋಡೋರು ಹೋಗ್ಬಿಟ್ಟು ಇವ್ರು ಹೋಗ್ಬಿಟ್ಟು ರೀಟೇಲರ್ ಕೈಗೆ ಹೋಗ್ಬಿಟ್ಟು ಅದನ್ನು ಹೋಗ್ಬಿಟ್ಟು ತಲುಪಿಸ್ತಾರೆ. ಸೊ ತಲುಪಿಸಿದಾಗ ಏನಾಗುತ್ತೆ ಅಂತ ನೋಡೋರು ಹೋಗ್ಬಿಟ್ಟು ಇವರು ಏನು ಮಾಡ್ತಾರೆ ಇವರು ಹೋಗ್ಬಿಟ್ಟು ಕಸ್ಟಮರ್ಗೆ ಹೋಗ್ಬಿಟ್ಟು ತಲುಪಿಸೋ ಪ್ರಯತ್ನ ಮಾಡ್ತಾರೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಹೋಗ್ಬಿಟ್ಟು ಅದು ಹೋಗ್ಬಿಟ್ಟು ಕೊನೆಗೆ ಹೋಗ್ಬಿಟ್ಟು ಕಸ್ಟಮರ್ ಕೈಗೆ ಬರುತ್ತೆ. ಇಷ್ಟು ಒಂದು ಮಾರ್ಕೆಟಿಂಗ್ ಹೊರಗಡೆ ಹೋಗ್ಬಿಟ್ಟು ಇಷ್ಟೆಲ್ಲ ಒಂದು ಪ್ರೊಸೆಸ್ ಆದಮೇಲೆ ಸಹ ಹೋಗ್ಬಿಟ್ಟು ಕಸ್ಟಮರ್ ಕೈಗೆ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಸಿಗುತ್ತೆ. ಸೊ ಇದು ಇದನ್ನ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಅಂತ ಕರಿತೀವಿ. ಬಟ್ ಸೇಲ್ಸ್ ಹೋಗ್ಬಿಟ್ಟು ಯಾವ ಥರ ಇಲ್ಲ. ಯಾಕಂತ ಕೇಳಿದ್ರೆ ಹೋಗ್ಬಿಟ್ಟು ಸೇಲ್ಸ್ ಒಂದು ಯಾವ ಥರ ಇರುತ್ತೆ ಅಂತ ಕೇಳಿದ್ರೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ಕಸ್ಟಮರ್ ಜೊತೆಗೆ ಹೋಗ್ಬಿಟ್ಟು ಒಂದು ಲಿಂಕ್ನ ಬಿಲ್ಡ್ ಮಾಡಿ ಸಹ ಹೋಗ್ಬಿಟ್ಟು ಅವರು ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ ಸಹ ತಗೊಂಡೋಗಿ ಸಹ ಹೋಗ್ಬಿಟ್ಟು ಅವರಿಗೆ ಒಂದು ಪ್ರಾಡಕ್ಟ್ನ ತಗೊಂಡೋಗಿ ನಾವು ಮಾರಾಟ ಮಾಡೋ ವಿಷಯ ಹೋಗ್ಬಿಟ್ಟು ಸೇಲ್ಸು. ಸೊ ಇದೇ ಹೋಗ್ಬಿಟ್ಟು ಮಾರ್ಕೆಟ್ಗೂ ಮತ್ತು ಹೋಗ್ಬಿಟ್ಟು ಸೇಲ್ಸ್ ಇರೋ ಡಿಫ್ರೆಂಟ್ ಆಗುತ್ತೆ. ಮತ್ತೆ ಬಂದ್ಬಿಟ್ಟು ಇನ್ನೊಂದು ಏನಂತಂದ್ರೆ ಹೋಗ್ಬಿಟ್ಟು ಈ ಒಂದು ಮಾರ್ಕೆಟಿಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಬಂದ್ಬಿಟ್ಟು ಒಂದು ಕಂಪ್ನಿಯವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತ ನೋಡೋರು ಹೋಗ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ಅವರು ಮಾರ್ಕೆಟ್ಗೆ ಹೋಗ್ತಾರೆ. ಸೊ ಮಾರ್ಕೆಟ್ಗೆ ಹೋದಾಗ ಏನಾಗುತ್ತೆ ಅಂತ ನೋಡ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಅವರು ಎಲ್ಲವನ್ನು ವಿಷಯಗಳು ಹೋಗ್ಬಿಟ್ಟು ಅನಲೈಸ್ ಮಾಡ್ತಾರೆ. ಏನಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಏನು ಅವಶ್ಯಕತೆ ಇದೆ ಅಂದರೆ ಜನರಿಗೆ ಏನು ಬೇಕಾಗಿದೆ, ಏನು ಬೇಡಾಗಿದೆ ಅನ್ನೋ ವಿಷಯಗಳನ್ನ ಫುಲ್ ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರು ಕೆಲವೊಂದು ಡೀಟೇಲ್ಗಳು ಸಿಗುತ್ತೆ. ಡೀಟೇಲ್ಗಳು ಇಟ್ಕೊಂಡು ಏನು ಮಾಡ್ತಾರೆ ನೋಡ್ಬಿಟ್ಟು ಅವರು ಬಂದ್ಬಿಟ್ಟು ಹೊಸದಾದ ಒಂದು ಪ್ರಾಡಕ್ಟ್ನ ತರೋಕ್ಕೆ ಒಂದು ಟ್ರೈ ಮಾಡ್ತಾರೆ. ಬಂದ್ಬಿಟ್ಟು ಆಲ್ರೆಡಿ ಸಹ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ ಇದ್ರೂ ಸಹ ಬಂದ್ಬಿಟ್ಟು ಅದರಿಂದ ಒಂದು ಬೆಟರ್ ಆದ ಒಂದು ಪ್ರಾಡಕ್ಟ್ನ ತರೋಕ್ಕೆ ಒಂದು ಟ್ರೈ ಮಾಡ್ತಾರೆ. ಸೊ ತಂದಾಗ ಏನಂತ ನೋಡೋರು ಹೋಗ್ಬಿಟ್ಟು ಅದರಿಂದ ಬಂದ್ಬಿಟ್ಟು ಒಂದು ಪ್ರಾಡಕ್ಟ್ ಸಹ ಬಂದ್ಬಿಟ್ಟು ಕಸ್ಟಮರ್ಗೆ ತಲುಪಿದ್ರು ಸಹ ಬಂದ್ಬಿಟ್ಟು ತಲುಪಿಸೋದು ಬಂದ್ಬಿಟ್ಟು ಚೆನ್ನಾಗಿ ಯೂಸ್ ಆಗಿದೆಯಾ ಮತ್ತು ಬಂದ್ಬಿಟ್ಟು ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಆ ಒಂದು ವಿಷಯಗಳೆಲ್ಲ ಸಹ ಅದರಿಂದ ಫೀಡ್ಬ್ಯಾಕ್ನ ಅವ್ರು ಬಂದ್ಬಿಟ್ಟು ಪಡ್ಕೊಳ್ತಾರೆ. ಸೊ ಪಡ್ಕೊಂಡಾಗ ಏನಂತ ನೋಡ್ಬಿಟ್ಟು ಇನ್ನೂ ಅದನ್ನು ಬಂದ್ಬಿಟ್ಟು ಡೆವಲಪ್ ಮಾಡೋಕ್ಕೆ ಬಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಸ್ಟಾರ್ಟ್ ಮಾಡಿದಾಗ ಏನಂತ ನೋಡೋರು ಬಂದ್ಬಿಟ್ಟು ಅಂದರೆ ಬಂದ್ಬಿಟ್ಟು ಒಂದು ಮಾರ್ಕೆಟಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟಿಂಗ್ ಬಂದ್ಬಿಟ್ಟು ಯಾವ ಥರ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಒಂದು ಕರೆಕ್ಟಾದ ಒಂದು ಪ್ರಾಡಕ್ಟ್ನ ತಗೊಂಡೋಗಿ ಕರೆಕ್ಟಾದ ಒಂದು ಕಸ್ಟಮರ್ಗೆ ಬಂದ್ಬಿಟ್ಟು ತಲುಪಿಸೋ ಒಂದು ವಿಷಯನೇ ಬಂದ್ಬಿಟ್ಟು ಮಾರ್ಕೆಟಿಂಗ್ ಬಂದ್ಬಿಟ್ಟು ಇದು ಮಾಡ್ತಾ ಇರುತ್ತೆ. ಸೊ ಇನ್ನೊಂದು ಏನಂತಂದ್ರೆ ಬಂದ್ಬಿಟ್ಟು ಕಸ್ಟಮರ್ ನೀಡ್ಸ್ನ ಬಂದ್ಬಿಟ್ಟು ಫುಲ್ಲಾಗಿ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಅಂದರೆ ಬಂದ್ಬಿಟ್ಟು ಕಸ್ಟಮರ್ಗೆ ಏನು ಬೇಕಾಗಿದೆ ಅಂದರೆ ಬಂದ್ಬಿಟ್ಟು ಈಗ ನಮ್ಮ ಹತ್ರ ಒಂದು ಕಸ್ಟಮರ್ ಇದ್ದಾರೆ ಅಂದರೆ ಬಂದ್ಬಿಟ್ಟು ಅವ್ರಿಗೆ ಏನು ಪ್ರಾಬ್ಲಮ್ ಮತ್ತು ಆ ಒಂದು ಪ್ರಾಬ್ಲಮ್ಗೆ ಹೋಗ್ಬಿಟ್ಟು ನಮ್ಮ ಹತ್ರ ಸೊಲ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ತಿಳಿಸೋದು. ಅಂದರೆ ಹೋಗ್ಬಿಟ್ಟು ನಮ್ಮ ಹತ್ರ ಈ ಥರ ಒಂದು ಮೆಡಿಸಿನ್ ಇದೆ ನಿಮಗೆ ಹೋಗ್ಬಿಟ್ಟು ಅಂದರೆ ಒಂದು ನಮ್ಮ ಹತ್ರ ಈ ಥರ ಒಂದು ನಿಮ್ಮ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದೆ ಅಂತ ಹೋಗ್ಬಿಟ್ಟು ನಾವು ಅವರಿಗೆ ಹೋಗ್ಬಿಟ್ಟು ತಿಳಿಸೋ ಒಂದು ವಿಷಯನೇ ಹೋಗ್ಬಿಟ್ಟು ಇಲ್ಲಿ ಮಾರ್ಕೆಟಿಂಗ್ ಅಂತ ಕರಿಬೋದು. ಸೊ ಇಲ್ಲಿ ಹೋಗ್ಬಿಟ್ಟು ಸುಮಾರು ಜನ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಅಂದರೆ ಹೋಗ್ಬಿಟ್ಟು ದೊಡ್ಡ ಸ್ಕ್ಯಾಮು ಮತ್ತು ಅಡ್ವರ್ಟೈಸ್ಮೆಂಟು, ಸೇಲಿಂಗು ಮತ್ತು ಹೋಗ್ಬಿಟ್ಟು ಡಿಸ್ಕೌಂಟು, ಆಫರು ಮತ್ತು ಸುಮಾರು ಕಸ್ಟಮರ್ಗಳ ಹೋಗ್ಬಿಟ್ಟು ಸುಮಾರು ಜನ ಹೋಗ್ಬಿಟ್ಟು ಯಾಮಾರಿಸಿ ಮಾರಾಟ ಮಾಡೋದು ಹಂಗೆ ಹಿಂಗೆ ಅನ್ಕೊಂಡಿರ್ತಾರೆ. ಸೊ ಟೋಟಲಿ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಅಂದರೆ ಹೋಗ್ಬಿಟ್ಟು ಈ ಥರ ಇರೋಲ್ಲ. ಸೊ ಟೋಟಲಿ ಸಹ ಹೋಗ್ಬಿಟ್ಟು ಕಸ್ಟಮರ್ನ ಹೋಗ್ಬಿಟ್ಟು ಪೂರ್ತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೋಗ್ಬಿಟ್ಟು ಯಾವ ಥರ ಪ್ರಾಡಕ್ಟ್ ಅಂದರೆ ಯಾವ ಥರ ಹೋಗ್ಬಿಟ್ಟು ಅವರ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕನ್ನೋ ಒಂದು ವಿಷಯನ ತಿಳ್ಕೊಂಡು ಅವ್ರಿಗೆ ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರ್ಬೋದು ಮತ್ತು ಬೇರೆ ಒಂದು ವಿಷಯನ ಸಹ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಕೊಡುವ ಒಂದು ವಿಷಯಕ್ಕೆ ಹೋಗ್ಬಿಟ್ಟು ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ. ಮಾರ್ಕೆಟಿಂಗ್ ಒಂದು ಉದ್ದೇಶ ಏನಂತಂದ್ರೆ ಹೋಗ್ಬಿಟ್ಟು ಕರೆಕ್ಟಾದ ಒಂದು ಪ್ರಾಡಕ್ಟ್ನ ಹೋಗ್ಬಿಟ್ಟು ಕರೆಕ್ಟಾದ ಒಂದು ಕಸ್ಟಮರ್ಗಾಗಿ ಕೊಡಿಸಿ ಅದೇ ಥರ ಹೋಗ್ಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಕಸ್ಟಮರ್ಗೆ ಯೂಸ್ ಆಗಿರಬೇಕು, ಇನ್ನೊಂದು ಕಡೆ ಹೋಗ್ಬಿಟ್ಟು ಕಂಪ್ನಿಗೂ ಸಹ ಹೋಗ್ಬಿಟ್ಟು ಅದರಿಂದ ಒಂದು ಪ್ರಾಫಿಟ್ ಸಿಗಬೇಕು, ಅದರ ಲಾಭ ಸಿಗಬೇಕು. ಇದೇ ಹೋಗ್ಬಿಟ್ಟು ಆ ಒಂದು ಮಾರ್ಕೆಟಿಂಗ್ನ ಒಂದು ಉದ್ದೇಶ ಆಗಿರುತ್ತೆ. ಟೋಟಲಿ ಸಹ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಅಂದರೆ ಹೋಗ್ಬಿಟ್ಟು ಇದೇ ಆಗಿರುತ್ತೆ. ಸೊ ಇಲ್ಲಿ ಮಾರ್ಕೆಟಿಂಗ್ ಮಾಡೋ ಒಂದು ದೊಡ್ಡ ತಪ್ಪು ಏನಂತಂದ್ರೆ ಹೋಗ್ಬಿಟ್ಟು ಬೇರೆ ದೇಶದ ಒಂದು ಎಲ್ಲ ಒಂದು ಪ್ರಾಡಕ್ಟ್ ಸಹ ಬಂದ್ಬಿಟ್ಟು ನಮ್ಮ ಒಂದು ಇಂಡಿಯಾದಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ಅವರು ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಇಂಡಿಯಾದ ಯಾವುದೋ ಒಂದು ಸಹ ಒಂದು ಪ್ರಾಡಕ್ಟ್ ಸಹ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಮಾಡೋಕ್ಕೆ ಸಹ ಹೋಗ್ಬಿಟ್ಟು ಯಾರು ಸಹ ಮುಂದೆ ಬರ್ತಾ ಇಲ್ಲ. ಸೊ ಇದರಿಂದಲೇ ಸಹ ಹೋಗ್ಬಿಟ್ಟು ನಮ್ಮ ಇಂಡಿಯಾ ಸಹ ಹೋಗ್ಬಿಟ್ಟು ತುಂಬಾ ಹೋಗ್ಬಿಟ್ಟು ಡೆವಲಪ್ಮೆಂಟಲ್ಲಿ ತುಂಬಾ ಸಹ ಹೋಗ್ಬಿಟ್ಟು ಡೌನ್ ಆಗಿರ್ತ ಒಂದು ವಿಷಯ ಕೂಡ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೋಗ್ಬಿಟ್ಟು ನಂತರ ಹೋಗ್ಬಿಟ್ಟು ನಿಮಗೆ ಹೋಗ್ಬಿಟ್ಟು ಬೇರೆ ಒಂದು ವಿಷಯದ ಬಗ್ಗೆ ಹೋಗ್ಬಿಟ್ಟು ನಿಮಗೆ ಗೊತ್ತಾಗಬೇಕಾದ್ರೆ ಹೋಗ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ಅದು ಸಹ ಹೋಗ್ಬಿಟ್ಟು ನಿಮ್ಗೆ ತಿಳಿಸ್ಕೊಡೋಕೆ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ. ಇದೇ ಥರ ಇನ್ನೊಂದು ಸಿಗ್ತೀನಿ. ಓಕೆ ಗೈಸ್, ಬಾಯ್.